ನಮಸ್ಕಾರ. ಇವತ್ತು ನಾವು ನೋಡೋಣ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಪ್ರಗತಿಪರ ರೈತ ರಾಘು ಅವರ ಸ್ಫೂರ್ತಿದಾಯಕ ಕಥೆಯನ್ನ. ಒಂದು ದೊಡ್ಡ ಕೃಷಿ ಸಂಕಷ್ಟವನ್ನ ಅವರು ಹೇಗೆ ಒಂದು ಅವಕಾಶವಾಗಿ ಬದಲಾಯಿಸ್ಕೊಂಡ್ರು. ಬನ್ನಿ, ಅವರ ಈ ಅನುಭವದಿಂದ ನಾವು ಕಲಿಯೋಣ. ಒಬ್ಬ ಕೃಷಿ ಸಲಹೆಗಾರರು ರಾಘು ಅವರ ತೋಟದ ಬಗ್ಗೆ ಹೇಳಿದ ಒಂದು ಮಾತು ಕೇಳಿ. ಬ್ಲ್ಯಾಕ್ ಲಿಸ್ಟ್ ಅಂದ್ರೆ ಅತಿಯಾದ ರಾಸಾಯನಿಕ ಬಳಕೆಯಿಂದ ಮಣ್ಣು ಪೂರ್ತಿ ಸತ್ವ ಕಳೆದುಕೊಂಡು ಸತ್ತ ಹಾಗೆ ಆಗಿತ್ತು. ಇದೇ ನೋಡಿ ಒಂದು ಅದ್ಭುತ ಬದಲಾವಣೆಯ ಕಥೆಯ ಆರಂಭ. ಸರಿ, ಹಾಗಾದ್ರೆ ಮೊದಲು ರಾಘು ಅವರ ತೋಟದ ಬಗ್ಗೆನೇ ಸ್ವಲ್ಪ ತಿಳ್ಕೊಳ್ಳೋಣ. ಇದು ನಿಜಕ್ಕೂ ಒಳ್ಳೆ ಇಳುವರಿ ಕೊಡೋ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿತ್ತು. ನೋಡಿ, ಈ ತೋಟ ಇರೋದು ಶಿವಮೊಗ್ಗದ ಶಿಕಾರಿಪುರದಲ್ಲಿ. ಒಟ್ಟು ಮರಗಳು ಸುಮಾರು 1300. ಅದರಲ್ಲಿ ಫಸಲು ಕೊಡುವಂಥ ಮರಗಳೇ 1000. ಅಬ್ಬಾ, 8ರಿಂದ 10 ವರ್ಷದ ಒಳ್ಳೆ ಫಸಲು ಕೊಡೋ ಮರಗಳಿವು. ಅಂದ್ರೆ ಇದೊಂದು ಒಳ್ಳೆ ಪೊಟೆನ್ಷಿಯಲ್ ಇರೋ ತೋಟ. ಆ ಪೊಟೆನ್ಷಿಯಲ್ ಸುಮ್ನೆ ಮಾತಲ್ಲಿ ಅಲ್ಲ ನೋಡಿ. ಕಳೆದ ವರ್ಷ ಒಂದೇ ತೋಟದಿಂದ ಬಂದಿದ್ದು ಬರೋಬ್ಬರಿ 12.5 ಲಕ್ಷ ರೂಪಾಯಿ. ಅಂದ್ರೆ ಎಷ್ಟು ಒಳ್ಳೆ ಆದಾಯ ಕೊಡ್ತಿತ್ತು ಅಂತ ಯೋಚನೆ ಮಾಡ್ಬೋದು. ಆದ್ರೆ ಈ ವರ್ಷ ಎಲ್ಲವೂ ಉಲ್ಟಾ ಆಗೋ ಥರ ಒಂದು ದೊಡ್ಡ ಸಮಸ್ಯೆ ಎದುರಾಯ್ತು. ಏನದು ಅಂತ ನೋಡೋಣ ಬನ್ನಿ. ಸಮಸ್ಯೆ ಬೇರೇನೂ ಅಲ್ಲ, ಕೀಟಗಳ ಹಾವಳಿ. ಅದು ಎಂಥ ಹಾವಳಿ ಅಂದ್ರೆ ಮರದಲ್ಲಿ ಚಿಕ್ಕದಾಗಿ ಎಳೆಯದಾಗಿರೋ ಅಡಿಕೆಕಾಯಿಗಳೆಲ್ಲ ರಾಶಿ ರಾಶಿ ಉದ್ರಿ ಬೀಳೋಕ್ ಶುರುವಾಯ್ತು. ಹಾಗಾದ್ರೆ ಎಷ್ಟು ನಷ್ಟ ಆಗಿರ್ಬೋದು? ರಾಘು ಅವ್ರೇ ಹೇಳೋ ಪ್ರಕಾರ ಕೇವಲ ಈ ಕೀಟಗಳ ಕಾಟದಿಂದಲೇ ಸುಮಾರು 20 ಕ್ವಿಂಟಾಲ್ ಅಡಿಕೆ ಪೂರ್ತಿಯಾಗಿ ಹಾಳಾಯ್ತು. ಅಯ್ಯೋ, ಯಾಕೆ ಹೀಗಾಯ್ತು? ಇದು ಬೆಳೆ ಕೈಕೊಟ್ಟಿದ್ದಲ್ಲ, ಬದಲಿಗೆ ಟೈಮಿಂಗ್ ಕೈಕೊಟ್ಟಿದ್ದು. ನೋಡಿ, ಕೀಟಗಳನ್ನ ತಡೆಯೋದಿಕ್ಕೆ ಏಪ್ರಿಲ್ ಮೇ ತಿಂಗಳಲ್ಲಿ ಒಂದು ಸ್ಪ್ರೇ ಮಾಡ್ಬೇಕಿತ್ತು. ಅದು ಮಿಸ್ ಆಗ್ಬಿಡ್ತು. ಕೃಷಿ ಅಂದ್ರೇನೆ ಹಾಗಲ್ವಾ, ಸರಿಯಾದ ಟೈಮ್ಗೆ ಸರಿಯಾದ ಕೆಲ್ಸ ಆಗ್ಲೇಬೇಕು. ಯಾಕೆ ಮಿಸ್ ಆಯ್ತು ಅಂದ್ರೆ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು. ಇದು ಎಲ್ಲರ ಲೈಫ್ನಲ್ಲೂ ಆಗೋದೆ. ಕೆಲವೊಮ್ಮೆ ವೈಯಕ್ತಿಕ ಕೆಲಸಗಳ ಒತ್ತಡದಲ್ಲಿ ತೋಟದ ಕೆಲಸಗಳು ಹಿಂದೆ ಬೀಳೋದು ಸಹಜ. ಸರಿ, ಇಷ್ಟೆಲ್ಲ ನಷ್ಟ ಆಯ್ತು. ಹಳೇ ರಾಸಾಯನಿಕ ಪದ್ಧತಿಯಿಂದಲೂ ಸಾಕಾಗಿತ್ತು. ಆಗ್ಲೇ ರಾಘು ಅವರು ಒಂದು ದೊಡ್ಡ ನಿರ್ಧಾರಕ್ಕೆ ಬರ್ತಾರೆ. ಇಡೀ ಕೃಷಿ ಪದ್ಧತಿನಲ್ಲೇ ಒಂದು ಬದಲಾವಣೆ ತರಬೇಕು ಅಂತ. ಹಾಗಾದ್ರೆ ಆ ಬದಲಾವಣೆ ಏನು? ಸಿಂಪಲ್. ರಾಸಾಯನಿಕ ಗೊಬ್ಬರ, ವಿಷಕಾರಿ ಕೀಟನಾಶಕ ಇದೆಲ್ಲದಕ್ಕೂ ಗುಡ್ ಬೈ ಹೇಳು ಗ್ರೀನ್ ಪ್ಲಾನೆಟ್ನ ಜೈವಿಕ ಸಾವಯವ ಪದ್ಧತಿಗೆ ಬಂದ್ರು. ಅಂದ್ರೆ ಮಣ್ಣಿಗೆ ವಿಷ ಹಾಕೋ ಬದಲು ಮಣ್ಣಿಗೆ ಜೀವ ತುಂಬೋ ಕೆಲ್ಸ ಶುರು ಮಾಡಿದ್ರು. ಈ ಹೊಸ ಪಯಣ ಶುರುವಾಗಿದ್ದು ಜಸ್ಟ್ ಒಂದು 6-7 ತಿಂಗಳ ಹಿಂದೆ ಅಷ್ಟೇ. ಅದ್ರಲ್ಲೂ ಒಂದು ಟ್ವಿಸ್ಟ್ ಇದೆ. ಸಾಮಾನ್ಯವಾಗಿ ಜೂನ್-ಜುಲೈನಲ್ಲಿ ಮಾಡಬೇಕಾದ ಟ್ರೀಟ್ಮೆಂಟನ್ನ ಇವರು ಶುರು ಮಾಡಿದ್ದೇ ಡಿಸೆಂಬರ್ನಲ್ಲಿ. ಅಂದ್ರೆ ತುಂಬಾ ಲೇಟ್. ಇಷ್ಟೆಲ್ಲ ಆದ್ಮೇಲೂ ಬಂದ ರಿಸಲ್ಟ್ ಮಾತ್ರ ನಿಜಕ್ಕೂ ಶಾಕಿಂಗ್. ಹಾಗಾದ್ರೆ ಕೀಟಗಳಿಂದ ಇಷ್ಟು ನಷ್ಟ, ಟ್ರೀಟ್ಮೆಂಟ್ ಶುರು ಮಾಡಿದ್ದು ಲೇಟು, ಆದ್ರೂ ಕೊನೆಗೆ ಏನಾಯ್ತು? ರಿಸಲ್ಟ್ಸ್ ಮಾತ್ರ ಎಲ್ಲರ ಲೆಕ್ಕಾಚಾರವನ್ನೇ ತಲೆಕೆಳಗು ಮಾಡಿತ್ತು. ಈ ಗ್ರಾಫ್ ನೋಡಿದ್ರೆ ಗೊತ್ತಾಗತ್ತೆ. ಕಳೆದ ವರ್ಷ ಸಿಕ್ಕಿದ್ದು 206 ಕ್ವಿಂಟಾಲ್. ಈ ವರ್ಷ ಕೀಟಗಳಿಂದ 20 ಕ್ವಿಂಟಲ್ ನಷ್ಟ ಆಗಿದೆ. ಆದ್ರೂ ಈ ವರ್ಷದ ನಿರೀಕ್ಷಿತ ಇಳುವರಿ ಎಷ್ಟು ಗೊತ್ತಾ? 240 ಕ್ವಿಂಟಾಲ್. ನಂಬೋಕ್ಕಾಗತ್ತಾ? ಅಂದ್ರೆ ಲಾಸ್ ಆಗಿದ್ದನ್ನೂ ಕವರ್ ಮಾಡಿಕೊಂಡು ಅದರ ಮೇಲೆ ಇನ್ನೂ 40 ಕ್ವಿಂಟಾಲ್ ಜಾಸ್ತಿ. ಇದು ಹೇಗೆ ಸಾಧ್ಯ ಅಂದ್ರೆ ಹೊಸ ಪದ್ಧತಿಯಿಂದಾಗಿ ಉಳಿದ ಅಡಿಕೆಗಳು ಚೆನ್ನಾಗಿ ಪುಷ್ಟಿಯಾಗಿ ಬೆಳೆದವು. ಅವುಗಳ ತೂಕ, ಸೈಜ್, ಕ್ವಾಲಿಟಿ ಎಲ್ಲವೂ ಹೆಚ್ಚಾಯ್ತು. ಇದರಿಂದ ಒಟ್ಟು ಇಳುವರಿ ಗಣನೀಯವಾಗಿ ಜಾಸ್ತಿಯಾಯ್ತು. ಬರೀ ಇಳುವರಿ ಅಷ್ಟೇ ಅಲ್ಲ, ತೋಟದ ಚೆಹರೆಯೇ ಬದಲಾಗಿದೆ ಅಂತಾರೆ ರಾಘು. ಮರಗಳೆಲ್ಲ ಈಗ ಕಳಕಳ ಅಂತ ಆರೋಗ್ಯವಾಗಿ ಹಚ್ಚು ಹಸಿರಾಗಿ ಕಾಣ್ತಿವೆ. ಒಂದು ಕಾಲದಲ್ಲಿ ಬ್ಲ್ಯಾಕ್ ಲಿಸ್ಟ್ನಲ್ಲಿದ್ದ ತೋಟ ಈಗ ನೋಡೋಕೆ ಒಂದು ಮಾದರಿ ತೋಟದಂತಾಗಿದೆ. ಸೊ, ರಾಘು ಅವರ ಈ ಅನುಭವದಿಂದ ಬೇರೆ ರೈತರು ಕಲಿಬೇಕಾದ ಪಾಠಗಳೇನು? ಬನ್ನಿ, ಪ್ರಮುಖ ಅಂಶಗಳನ್ನ ನೋಡೋಣ. ಮೊದಲನೇ ಪಾಠ ಮತ್ತು ಬಹಳ ಮುಖ್ಯವಾದ ಪಾಠ ಅಂದ್ರೆ ಟೈಮಿಂಗ್. ಕೃಷಿಯಲ್ಲಿ ಟೈಮಿಂಗ್ ಬಿಟ್ರೆ ಏನೂ ಇಲ್ಲ. ಏಪ್ರಿಲ್ ಮೇ ತಿಂಗಳ ಸ್ಪ್ರೇ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಲ್ವಾ? ಎರಡನೆಯದು, ನಾವು ಬಳಸೋ ವಿಧಾನ. ಒಳ್ಳೆ ಪದ್ಧತಿ ಅಳವಡಿಸ್ಕೊಂಡ್ರೆ ಪರಿಸ್ಥಿತಿ ಕೈಮೀರಿದೆ ಅಂದಾಗ್ಲೂ ಒಳ್ಳೆ ರಿಸಲ್ಟ್ ತೆಗಿಬಹುದು. ಇನ್ನು ಮೂರನೇ ಮತ್ತು ಅಷ್ಟೇ ಮುಖ್ಯವಾದದ್ದು ಸ್ವಾವಲಂಬನೆ. ಮಧ್ಯವರ್ತಿಗಳನ್ನೇ ನಂಬ್ಕೊಂಡು ಕೂರೋ ಬದಲು ರೈತರೇ ತಮ್ಮ ಬೆಳೆಗಳನ್ನ ಮ್ಯಾನೇಜ್ ಮಾಡಿ ಮಾರ್ಕೆಟ್ ಮಾಡಿದ್ರೆ ಲಾಭ ಜಾಸ್ತಿ. ರಾಘು ಅವರ ಈ ಅದ್ಭುತ ಕಥೆ ಕೇಳಿದ ಮೇಲೆ ನಮ್ಮ ತೋಟದ ಆರೋಗ್ಯ, ನಮ್ಮ ತೋಟದ ಉತ್ಪಾದಕತೆ ಹೆಚ್ಚಿಸೋಕೆ ನಾವ್ ಏನ್ ಮಾಡಬಹುದು ಅನ್ನೋ ಯೋಚನೆ ಬಂದೇ ಬರುತ್ತೆ ಅಲ್ವಾ? ಇವತ್ತು ನಾವು ತಗೊಳ್ಳೋ ಒಂದು ಸಣ್ಣ ಬದಲಾವಣೆ ನಾಳೆ ಒಂದು ದೊಡ್ಡ ಯಶಸ್ಸಿಗೆ ದಾರಿಯಾಗಬಹುದು.